ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು 4 ವರ್ಷದ ಡಿಗ್ರಿ ಕೋರ್ಸ್ ಅಂದರೆ ಇನ್ಮೇಲೆ ಡಿಗ್ರಿಯನ್ನು 4 ವರ್ಷ ಕಲಿಬೇಕಾ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವರು ತಿಳ್ಕೊಳ್ತಾ ಇದ್ದಾವೆ. ವಿಡಿಯೋ ನಿಮಗೆ ಸಹಾಯ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ ನಂತರ ವಿಡಿಯೋ ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅದರ ಪ್ರಕಾರ ಡಿಗ್ರಿಯನ್ನು 4 ವರ್ಷ ಮಾಡಲಾಗಿದೆ. ಅದರ ನಂತರ ಡಿಗ್ರಿಯಲ್ಲಿ ಪ್ರತಿ ವರ್ಷ ಕಂಪ್ಲೀಟ್ ಮಾಡಿದರೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. ಈಗ ಡಿಗ್ರಿ ಫಸ್ಟ್ ಇಯರನ್ನು ಕಂಪ್ಲೀಟ್ ಮಾಡಿದರೆ ಅಂತಹ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೋರ್ಸ್ ಕಂಪ್ಲೀಟ್ ಆಗಿದೆ ಅಂತ ಸರ್ಟಿಫಿಕೇಟನ್ನು ನೀಡ್ತಾರೆ. ಸರಿನಾ? ಅದರ ನಂತರ ಡಿಗ್ರಿಯಲ್ಲಿ 2 ವರ್ಷ ಕಂಪ್ಲೀಟ್ ಮಾಡಿದರೆ ಅಂತಹ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಕೊಡ್ತಾರೆ. ನಂತರ ಡಿಗ್ರಿಯಲ್ಲಿ 3 ವರ್ಷ ಕಂಪ್ಲೀಟ್ ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ಬ್ಯಾಚುಲರ್ ಆಫ್ ಡಿಗ್ರಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಸರಿನಾ? ನಂತರ ಡಿಗ್ರಿಯಲ್ಲಿ 3 ಇಯರ್ಸ್ ಕಂಪ್ಲೀಟ್ ಆದರೆ ಅಂತಹ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಲಿಕ್ಕೆ, ಅದೇ ರೀತಿ ಜಾಬ್ ಮಾಡೋದಕ್ಕೆ, ಡಿಗ್ರಿ ಆಧಾರದ ಮೇಲೆ ಜಾಬ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬರೋದಕ್ಕಿಂತ ಮೊದಲು ಡಿಗ್ರಿ ಕಂಪ್ಲೀಟ್ ಆದರೆ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ವಿದ್ಯಾರ್ಥಿಗಳು ಬರೀಬಹುದಿತ್ತೋ ಆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು 4 ವರ್ಷದ ಡಿಗ್ರಿ ಅಂತ ಹೇಳಿದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ 4 ವರ್ಷದ ಡಿಗ್ರಿಯನ್ನು ಅನೌನ್ಸ್ ಮಾಡಿದ್ರಲ್ಲ, ಆವಾಗಲೂ ಕೂಡ 3 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಬರೀಬಹುದು. ಅದೇ ರೀತಿ 3 ಇಯರ್ಸ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಈಗಲೂ ಕೂಡ ವಿದ್ಯಾರ್ಥಿಗಳು ಏನು ಮಾಡಬಹುದು, ಜಾಬನ್ನು ಪಡೆದುಕೊಳ್ಬಹುದು. ಹಾಗಿದ್ರೆ ಡಿಗ್ರಿ 4ನೇ ವರ್ಷದಲ್ಲಿ ಏನು ಇನ್ಫಾರ್ಮೇಷನ್ ನೀಡ್ತಾರೆ ಅಥವಾ ಏನನ್ನ ಟೀಚ್ ಮಾಡ್ತಾರೆ ತಿಳ್ಕೊಳ್ಳೋದಾದ್ರೆ, ರಿಸರ್ಚ್ಗೆ ಸಂಬಂಧಿಸಿದಂತೆ ಅಂದರೆ PhD ಮಾಡಬೇಕು ಅಂತ ಇರೋಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನವನ್ನು ಅಥವಾ ನಾಲೆಜನ್ನು ಡಿಗ್ರಿ 4ನೇ ವರ್ಷದಲ್ಲಿ ನೀಡ್ತಾರೆ. ಸೊ ಯಾವ ವಿದ್ಯಾರ್ಥಿಗಳು ರಿಸರ್ಚನ್ನ ಮಾಡಬೇಕು ಅಂತಿರ್ತಾರೆ ಅಂತಹ ವಿದ್ಯಾರ್ಥಿಗಳು 4 ಇಯರ್ಸ್ ಡಿಗ್ರಿಯನ್ನು ಮಾಡಬಹುದು. ಯಾವುದಾದ್ರು ವಿದ್ಯಾರ್ಥಿಗಳು ಜಾಬ್ ಮಾಡಬೇಕು ಅಂತ ಇದ್ದರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಬೇಕು ಅಂತ ಹೇಳಿದರೆ ಅಂತಹ ವಿದ್ಯಾರ್ಥಿಗಳು 3 ಇಯರ್ಸ್ ಡಿಗ್ರಿ ನಂತರ ಜಾಬನ್ನು ಪಡೆದುಕೊಳ್ಬಹುದು. ಸರಿನಾ? ಇಷ್ಟು ವಿಷಯಗಳಾಗಿತ್ತು. ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಮಗಳೆಲ್ಲರೂ ಕೂಡ ಸಹಾಯ ಆಗುತ್ತೆ. ಅಂದರೆ ಸೇಮ್ ಪ್ರಶ್ನೆ ಇರುತ್ತೆ ಅವರಲ್ಲೂ ಕೂಡ. ಸೊ ವಿಡಿಯೋನ ಶೇರ್ ಮಾಡಿ, ಫ್ರೆಂಡ್ಸ್ ಗ್ರೂಪ್ ಅದೇ ರೀತಿ ಕಾಲೇಜ್ ಗ್ರೂಪ್ ಇದ್ದರೆ ಒಳಗಡೆ ಶೇರ್ ಮಾಡಿ. ನಂತರ ಈ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದಿದ್ರೆ, ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಂತರ ನೀವು ಈಗಾಗಲೇ ಸಪೋರ್ಟ್ ಮಾಡ್ತಿದ್ದಾಗಿದ್ರೆ ಧನ್ಯವಾದ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ. ಜೈ ಹಿಂದ್.